ಹಲೋ ಹಾಯ್ ಗಾಯ್ಸ್, ನಮ್ಮ ರುಚಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಶಿ. ನಾನು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದೀನಿ. ಅದು ಯಾವುದಪ್ಪ ಅಂದ್ರೆ ಅವರೆಕಾಳು ಉಪ್ಪಿಟ್ಟು. ಈ ಅವರೆಕಾಳು ಉಪ್ಪಿಟ್ಟನ್ನ ಉತ್ತರ ಕರ್ನಾಟಕದಲ್ಲಿ ಅಂಬ್ರಿಕಾಳು ಉಪ್ಪಿಟ್ಟು ಅಂತಲೂ ಕರೀತಾರೆ. ಈ ಅವರೆಕಾಳಿಂದ ಹೆಲ್ತಿಗೆ ಏನು ಬೆನಿಫಿಟ್ ಅದಾವ ಅಂತೇಳಿ ಫೋಟೋ ಬರ್ತೈತೆ ನೋಡ್ರಿ. ಈ ಅವರೆಕಾಳು ಉಪ್ಪಿಟ್ಟು ತಯಾರಿ ಮಾಡೋಕೆ 1 ಕಪ್ ಅವರೆಕಾಳು, 2 ಟೊಮೊಟೊ, 2 ಉಳ್ಳಾಗಡ್ಡಿ, 4ರಿಂದ 5 ಮೆಣಸಿಕಾಯಿ ಮತ್ತು 1 ನಿಂಬೆಹಣ್ಣು ಮತ್ತು ರವೆ ಇದ್ರೆ ಸಾಕು ನೋಡ್ರಿ. ಈ ಎಲ್ಲ ತರಕಾರಿಗಳನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ನಂತರ ಒಲೆ ಹಚ್ಚಿ ಅದ್ರ ಮ್ಯಾಗ ಒಂದು ಬೊಗಣಿ ಇಟ್ಟು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ, ಆ ಎಣ್ಣೆಗೆ ಜೀರಿಗೆ, ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಹುರಿಬೇಕು ನೋಡ್ರಿ ಹಿಂಗೆ ಕೆಂಪಗೆ ಉರಿಬೇಕು. ಆಮೇಲೆ ಅದಕ್ಕೆ ಇಲ್ಲಿ ತೋರಿಸಿರುವಾಗ ಮೆಣಸಿನಕಾಯಿ, ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಒಂದು ಸ್ವಲ್ಪ ಕೆಂಪಾಗಂಗೆ ಹುರಿದ್ರಂತರೂ ಭಾಳ ಚಲೋ. ನಂತರ ಅದಕ್ಕೆ ನಾವು ಅವಾಗೇನು 1 ಕಪ್ ಅವರೆಕಾಳು ತೊಗೊಂಡಿದ್ವಲ್ಲ, ಆ ಅವರೆಕಾಳನ್ನ ಅದಕ್ಕೆ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಮತ್ತು ಅದನ್ನು ಚೆನ್ನಾಗಿ ಸ್ಪೂನ್ನಿಂದ ಕೈ ಆಡಿಸ್ಕೊತ ನಾವು ಆಗಳೇ ಏನು ಟೊಮೊಟೊ ಬಿಟ್ಟಿದ್ವಲ್ಲ, ಆ ಟೊಮೊಟೊನ ಅದಕ್ಕೆ ಹಾಕಿ ಚೆನ್ನಾಗಿ ಹುರಿಬೇಕು. ಮತ್ತು ಅದನ್ನು ಹಿಂಗೆ 2ರಿಂದ 3 ನಿಮಿಷ ಚೆನ್ನಾಗಿ ಹುರಿದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ. ಮತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕು ನೋಡು ಅಷ್ಟು ಉಪ್ಪು ಹಾಕಿ, ಉಪ್ಪಿನ ಜೊತೆಗೆ ಅರಿಶಿಣ ಪುಡಿ, ಖಾರ ಬೇಕಾದ್ರೆ ಹಾಕ್ಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು. ಯಾಕಂದ್ರೆ ನಾವು 5ರಿಂದ 6 ಹಸಿಮೆಣ್ಸಿಕಾಯಿ ಹಾಕಿವಲ್ಲ ಸಾಕು. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕಲಸ್ಕೊತನ ನೀರು ಹಾಕ್ಬೇಕು. ಎಷ್ಟು ನೀರು ಹಾಕ್ಬೇಕಪ್ಪ ಅಂದ್ರೆ ನಮಗೆ ಉಪ್ಪಿಟ್ಟು ಎಷ್ಟು ಬೇಕು ನೋಡು ಅಷ್ಟು ನೀರು ಹಾಕಿ ಒಗ್ಗರಣೆನ ರೆಡಿ ಮಾಡಬೇಕು. ಮತ್ತು ಆ ಒಗ್ಗರಣೆಗೆ ಹಾಕಿದ ನೀರು ಚೆನ್ನಾಗಿ ಕುದಿಬೇಕ್ರಿ. ಆ ಕುದಿತಿರೋ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರಂತೂ ಭಾಳ ಚಲೋ ಆಗತೈತಿ. ನಂತರ ಆ ನೀರಿಗೆ ರವೆ ಹಾಕ್ಕೊತ ಚಲೋತ್ನಾಗ ಕಲಿಸ್ಬೇಕ್ರಿ. ಅದು ಕಲಿಸ್ಲಿಲ್ಲಪ್ಪ ಅಂದ್ರೆ ರವೆ ಗಂಟಾಗುತ್ತೆ. ಗಂಟಾದ್ರೆ ಉಪ್ಪಿಟ್ಟು ಚಲೋ ಬರೋದಿಲ್ಲ ನೋಡ್ರಿ. ನೀರು ಮತ್ತು ರವೆ ಹಿಂಗೆ ಕುದಿಬೇಕು. ಹಿಂಗೆ ಕುದ್ರನ ಉಪ್ಪಿಟ್ಟು ಚಲೋ ಆಗದ. ಹಿಂಗೆ ಕುದೀತಿರೋ ಉಪ್ಪಿಟ್ಟಿಗೆ 1 ಅಥವಾ 1.5 ಸ್ಪೂನ್ ಎಣ್ಣೆ ಹಾಕಿ ಕಲಸಿದ್ರೆ ಭಾಳ ಸಾಫ್ಟಾಗಿ ಉಪ್ಪಿಟ್ಟು ರೆಡಿ ಆಕತಿ. ನಂತರ ಇದನ್ನು ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು. ನಮ್ಮ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.